ಹೇಳಕ್ಕ, ಹಿರಿವಳಾದ ನೀನೇ ಈ ರೀತಿ ಅಳುತ್ತಾ ಕುಳಿತರೆ ಮುಂದೆ ಜೀವನ ಹೇಗಕ್ಕ? ಟೈಮೇ 9 ಆಯ್ತಾ ಬಂತು, ಮಾವನವರು ಬರುವುದಿಲ್ಲ ಅಂತ ಕನ್ಸುತ್ತೆ. ಬೇಗ ಹೇಳಕ್ಕ, ಸ್ವಲ್ಪನಾದ್ರೂ ಊಟ ಮಾಡಿ ಹೇಳಕ್ಕ. ತಂಗಿ, ಎಂದು ನನ್ನ ಮುತ್ತಿನ ತಮ್ಮ ಇದರನ್ನು ಪೊಲೀಸರ ವಶವಾದನು ಅಂದೇ ನನ್ನ ಹಸುವಿನ ದಾಹ ಹಿಂಗಿ ಹೋಗಿದೆ ಅಮ್ಮ. ಗಂಡನಲ್ಲಿ ಆ ರೀತಿ ಚಿತ್ರಹಿಂಸೆ ಕೊಟ್ಟದನ್ನು ಕಣ್ಣಾರೆ ಕಂಡು ನಮ್ಮ ಮನೆಯ ಮೇಲೆ ಆ ಗೌಡ ಕಾಲೂರು ನಿಂತಿರುವಾಗ ಈ ನಮ್ಮ ಸಂಸಾರದ ಬಾಧೆಯನ್ನು ಹೇಗೆ ತಾಳಿಕೊಳ್ಳಲಮ್ಮ, ಹೇಗೆ ತಾಳಿಕೊಳ್ಳಲಿ? ಸಹಿಸಿಕೊಳ್ಳಪ್ಪ. ಯಾಕೆಂದ್ರೆ ದೇವರು ನಮ್ಮ ಹಣೆ ಬರವನ್ನು ಇದೇ ರೀತಿ ಬರುವುದಾಗ ಯಾರೇನು ಮಾಡುವುದು? ಬಂದಿದ್ದನ್ನು ನಾವು ಅನುಭವಿಸಲೇಬೇಕು. ಯಾಕೆಂದ್ರೆ ಅದು ನಮ್ಮ ಕರ್ತವ್ಯ. ಯಾವುದು ಕರ್ತವ್ಯ, ಯಾವುದು ಧರ್ಮ, ಯಾವುದು ಕರ್ಮ ಒಂದು ತಿಳಿತಾ ಇಲ್ಲಮ್ಮ ನನಗೆ. ಶಿವಶಕ್ತಿಯರ ಹೋರಾಟದಲ್ಲಿ ಗಂಗೆ ಯಮುನೆಯರ ಈ ವಿಷ ಕಾಲಕೂಟವಾಗಿದೆ. ಹೀಗಿರುವಾಗ ನಮ್ಮ ಜೀವನ ಅಮೃತಧಾರೆ ಹೇಗೆ ಆಗುತ್ತಮ್ಮ, ನೀನೇ ಹೇಳು. ವಿಷ ಕಾಲ ಕುಡಿದು ಅಮೃತ ಧರೆಯನ್ನು ಕುಡಿಯುವುದಕ್ಕೆ ಆ ಶ್ರೀಹರಿ ಬಂದೇ ಬರುತ್ತಾನೆ. ಆದ್ರೆ ಅಲ್ಲಿವರೆಗೂ ನಾವು ಸ್ವಲ್ಪ ಸಮಾಧಾನದಿಂದಿರ್ಬೇಕಕ್ಕ. ಮಾಡಿಕೊಂಡಿರಮ್ಮ, ಸಮಾಧಾನ ಮಾಡಿಕೊಂಡೆ. ಆ ಗೌರವನ ತಂಗಿಯನ್ನು ಶಿಲೆಗೆಡಿಸಿ ಕೊಲೆ ಮಾಡಿದಾಗ ಮಾಡಿಕೊಂಡೆ ಸಮಾಧಾನವನ್ನು. ನನ್ನ ಮೈಗಳನ್ನು ಪೊಲೀಸರು ಎಳೆದುಕೊಂಡು ಹೋಗುವಾಗ ಮಾಡಿಕೊಂಡೆ ಸಮಾಧಾನವನ್ನು. ಆ ಗೌಡನ ಗಂಡನನ್ನು ಕಟ್ಟಿ ಹಾಕಿ ಚಾಟಿಯಿಂದ ಹೊಡೆದು ಕಣ್ಣು ಕಿತ್ತು ಹಾಕಿದಾಗ ಮಾಡಿಕೊಂಡೆ ಸಮಾಧಾನವನ್ನು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಜೀವನವೇ ಸಾಕನ್ಸಿದೆ ತಂಗಿ, ನನಗೆ ಜೀವನವೇ ಸಾಕನ್ಸಿದೆ. ಅಕ್ಕ, ಹಿರಿವಳಾದ ನೀನೇ ಈ ರೀತಿ ಕಷ್ಟ ಹೇಳ್ಕೊಂಡ್ರಿ ನಾನ್ ಯಾರ ಹತ್ರ ಹೇಳ್ಕೊಳ್ಬೇಕಕ್ಕ? ನಿನಗಿಂತ ಜೀವನದಲ್ಲಿ ಹೆಚ್ಚು ಕಷ್ಟಪಟ್ಟವು ನಾನಕ್ಕ. ನಾನು ಚಿಕ್ಕವಳಿರುವಾಗ್ಲೇ ಅಣ್ಣನನ್ನು ಕಳೆದುಕೊಂಡೆ. ಅಪ್ಪ ಕೊಲೆಯಾಗಿ ಹೋದ. ಸುಖ ಸಂತೋಷ ಕಾಣಬೇಕಾದ ನನ್ನ ಗಂಡ ಜೈಲಿಗೆ ಹೋದ. ಅಂದಾಗ ಎಲ್ಲಿಂದ ಸುಖ ಕಾಣಬೇಕಕ್ಕ ನಾನು? ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ. ವೇಳೆ ಬಹಳ ಆಗಿದೆ. ನಡೆಯಮ್ಮ, ಊಟ ಮಾಡಿ ಮಲ್ಕೊಳುವಂತೆ. ಗಂಗಾ, ಹಲೋ. ಯಮುನಾ, ಗಂಗಾ, ಮಾವ, ಈಗ ಬಂದ್ರೆ ಮಾವ? ಬೆಂಕಿ ಹತ್ತಿರಿ ನಿಮ್ಮ ಸ್ವಾಮಿ ಮಾವ ಎಂಬ ಶಬ್ದ ಮನೆಯಲ್ಲಿ ಎಲ್ಲರೂ ಮಸನವಾದರೆಂಬಂತೆ ಸತ್ತಿಲ್ಲದೆ ಕಾಮರಾಟ ಆಡಲು ಸಿದ್ಧರಾಗಿರುವ ಬಂದ ಸೂಳೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಜಲದಂಗೆ ಪವಿತ್ರವಾದವರು ನಾವು. ದಯವಿಟ್ಟು ಹೆಣ್ಣುಗಳಿಗೆ ಅಲ್ಪವಾಗಿ ಮಾತನಾಡಿ ನಮ್ಮ ಪದ್ಧತಿಗೆ ಕುಟ್ಟು ತರಬೇಡಿ ಸ್ವಾಮಿ, ತರಬೇಡಿ. ನನ್ನ ಪಾದ ಮಟ್ಟುಗರಿ ಹೇಸಿ ಎಂದು ಪವಿತ್ರ ಗಂಗೆ ಎಂದು ನನ್ನ ಕಣ್ಣದಲ್ಲಿ ಈ ಗಂಡನಾದ ನನ್ನ ಮುಖಕ್ಕೆ ಕೆಂಡ ಒದಗಿ ಸುಡುತ್ತೀರ ಬಂಡರ. ತಂದೆ ತಾಯಿಯೆಲ್ಲ ತಪ್ಪಲಿ ಎಂದು ನಿಮ್ಮನ್ನು ಮದುವೆಯಾಗಿ ಬಂದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟೆ. ಹೇಳಿ ಹೇಳಿ, ಯಾರವರು ನಿಮ್ಮ ಪ್ರಿಯಕರರು? ಏನು ಅರಿಯದ ನಮ್ಮನ್ನು ಯಾರು ನಿಮ್ಮ ಪ್ರಿಯಕರರು ಅಂತ ಕೇಳಿದ್ರೆ ನಾವು ಎಲ್ಲಿಂದ ಉತ್ತರಿಸಬೇಕು ಮಾವ? ಎಲ್ಲಿಂದ ಉತ್ತರಿಸಬೇಕು? ಗೊತ್ತಿಲ್ಲದೊಂದು ಗತ್ತಿನಾಟ ಚೀನಿ ಪತ್ತಿಗೆ ಮಾಡಿಬಿಟ್ಟಿ ನನ್ನ ಮನೆಯ ಔಷಧಿಯನ್ನು. ಈಗ ನನ್ನ ತಮ್ಮನ ಮಡದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ
ಬಣ್ಣ ಬಿಟ್ಟ ಕೈಯಾಳಿ ಅಂತೆ ಬಂಡತನ ಸೂಳೆರ ಮುಸುಕಾಕಿ ಕಳೆದು ಬಿಟ್ಟೆ ನನ್ನ ಮನೆಯ ರೈತ ಮನೆಯ ಮರ್ಯಾದೆ. ಮಾವ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತನಾಡಬೇಡಿ. ಆ ಸೀತಾ ಮಾತೆ ಅಂದ್ರೆ ನಾವಿಬ್ರು ಪವಿತ್ರರು. ಮಾವ, ನಮ್ಮ ಗರತಿತನಕ್ಕೆಂದು ನಾವು ಕುಂದು ತಂದುಕೊಂಡಿಲ್ಲ ಮಾವ, ಕುಂದು ತಂದುಕೊಂಡಿಲ್ಲ. ಯಮುನ, ಹತ್ತು ಹತ್ತು ಬಿತ್ತವಿರೋ ಈ ನಿನ್ನ ಬಣ್ಣದ ಮಾತುಗಳು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿದರು ಮತ್ತೆ ನನಗೆ ಎದುರು ಉತ್ತರ ಕೊಡುತ್ತಿರುವೆಯ. ನೀನು ಯಾವ ಜಾತಿಗೆ ಸೇರಿದೆಯನ್ನು ಹೇಳು ಗಂಗಾ. ನಿನ್ನ ತಂಗಿಗೆ ಉತ್ತರವನ್ನು ಯಾವುದು ಸತ್ಯ ಯಾವುದು ಸುಳ್ಳೆಂದು. ಗಂಗಾ, ಸ್ವಾಮಿ, ಕಾಮನೆ ಆದ ಕಣ್ಣಿಗೆ ಜಗತ್ತೇ ಹಳದಿ ಅಂತ ಹೇಳ್ತಾರೆ ನೋಡಿ. ನಾವೀಗ ನಿಮ್ಮ ದೃಷ್ಟಿಯಲ್ಲಿ ದಾರಿ ತಪ್ಪಿದ ಹೆದೆಯೋಳು ಅಂತ ನೀವು ಹೇಳ್ತಾ ಇದ್ದೀರಾ. ಹೇಮರೆಡ್ಡಿ ಮಲ್ಲಮ್ಮಳ ಸತ್ಯಕ್ಕೆ ಬರಬರಟ್ಟೆ ಅರ್ಥಕೊಂಡ, ಸೀತೆಯ ಸತ್ಯಕ್ಕೆ ರಾಮ ತಪ್ಪಿಕೊಂಡ. ಬಾಲಮತಿಯ ಮನಸ್ಸನ್ನು ನೋಡಿ ಆ ದುರ್ಯೋಧನ ಒಪ್ಪಿಕೊಂಡ ನೋಡಿ. ಅಂದಾಗ ನಾವಿಬ್ಬರು ನಿಷ್ಕಲ್ಮಶ ಮನಸ್ಸಿನವರು ಅಂತ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು? ನಿಜ ಹೇಳ್ಬೇಕಂದ್ರೆ ನಾವು ಈ ಭಾರತ ಭೂಮಿಯಲ್ಲಿ ಹುಟ್ಟಿದ ನಿಜ ಭಾರತೀಯರು ಸ್ವಾಮಿ, ನಿಜ ಭಾರತೀಯರು. ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ನುಡಿಯಬೇಡ ಸ್ವಾಮಿ ಎಂಬ ಪವಿತ್ರ ಶಬ್ದ. ಯಾಕೆಂದರೆ ನನ್ನ ಉರಿಯುವ ಹೊಟ್ಟೆಗೆ ಮತ್ತಷ್ಟು ಬೆಂಕಿ ಹಾಕುವುದಂತಾಗುತ್ತಿಲ್ಲ. ಗಂಡನೇ ದೇವರೆಂದು ನಂಬಿದ ನೀನು ಒಂದು ಕಡೆ ನನ್ನ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮಿಬ್ಬರ ಕಾಮದ ಚೆಲ್ಲಾಟದ ತಾಪ. ಈ ತಾಪವು ತಗಲುವ ಮುನ್ನ ಗಂಗಾ ಒಂದು ತೊಟ್ಟು ವಿಷವಾಗಿ ಕೊಟ್ಟಿದ್ದರೆ ಸಂತೋಷವಾಗಿ ಮಾಮ, ಎಂತ ಮಾತನಾಡ್ತಿದ್ದೀರಾ ನೀವು? ಇನ್ನು ಕರೆಯದಿರುತ್ತಾ ಈ ಪಾಪಿಗೆ ಮಾಮ ಎಂದು. ಇದು ಕಷ್ಟದಿಂದ ಬಂದದೆ ಕಷ್ಟದಲ್ಲಿ ಹೋಗುವುದು. ಇದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪತಿ ಇರುತ್ತೇವೆಂದು ಕೈ ಎತ್ತಿ ಹೇಳಿ ಹರಿಶ್ಚಂದ್ರನ ಸಾಕ್ಷಿಯಾಗಿ. ಸ್ವಾಮಿ, ನಿಮ್ಮ ಮೇಲೆ ನಿಮಗೆ ಅಷ್ಟೊಂದು ಅನುಮಾನವಿದ್ರೆ ನಿಮ್ಮ ಪಾದ ಸಾಕ್ಷಿಯಾಗಿ ನೋಡಿ, ನೀವು ಉಂಡ ಕೈ ತೊಳೆದ ಈ ನಿಮ್ಮ ಮಣ್ಣಿನ ಮಡಿಕೆಗೆ ನಾವ್ಯಾವತ್ತು ಕಪ್ಪು ಬರುತ್ತೆ ನಡೆದುಕೊಂಡಿಲ್ಲ ಸ್ವಾಮಿ. ಕಪ್ಪು ಬಸ್ಸನ್ನು ಹತ್ತಿಲ್ಲ. ಗರತಿ ಗರತಿ ನಾನೆಂದು ಗೋರಿಗೆ ಹೇಳಬೇಡ ಈ ಪಾಪದ ಪಿಂಡವನ್ನು. ನಿನ್ನ ಮಾತಿನಂತೆ ಹೇಳಿ ಸೂಳೆಯರು ಕಟ್ಟುತ್ತಿದ್ದಾರೆ, ಸೂಳೆಯರು ಪಟ್ಟವರು ನಿನ್ನಂತ ಗರತಿಯರು. ನಿನ್ನನ್ನೇ ಮದುವೆ ಎಂದು ಮಾತು ಕೊಟ್ಟು ಮತ್ತೊಬ್ಬನಿಗೆ ಮೈ ಒಪ್ಪಿಸಿ ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಹಣದ ಆಸೆಗೆ ಬೆನ್ನತ್ತಿ ಗಂಡ ಕಟ್ಟಿದ ತಾಳವನ್ನು ಕಿತ್ತೊಗೆದು ಮೆಣ್ಣನ ಕೈ ಹಿಡಿದು ತಿರುಗುತ್ತಿದ್ದಾರೆ ನಿನ್ನಂತ ಗರತಿ. ಇಂಥ ಹೀನ ಕೃತ್ಯವನ್ನು ಕಣ್ಣಾರೆ ಕಂಡರು ಮತ್ತೆ ನನಗೆ ಎದುರು ಉತ್ತರ ಕೊಡ್ತಿರುವೆಯ. ನಾನು ಮಹಾಗರಿತಿ ಎಂದು. ನೀನು ಹೆಂಡತಿಯಲ್ಲ, ನೀವು ನನ್ನ ಹೆಂಡತಿಯಲ್ಲ. ಮೆಂಡನ ಕೈ ಹಿಡಿದು ಗಂಡನ ಕೊಲ್ಲುವ ಸೂಳೆ ಸೂಳೆ ಸೂಳೆ. ಮಾತಾಡೋದಕ್ಕಿಂತ ಹೀಗೆ ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತಿರುವೆ. ಈಗ ಈಟಿ ಹತ್ತು ಕರೆದು ಹೇಳಿದರು ನಾನು ಯಾವ ರೀತಿ ಉತ್ತರಿಸಲಿಲ್ಲ. ಈ ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ ಕಣೆ, ಬಹುದೂರ ಹೋಗಿಬಿಟ್ಟ. ದಯವಿಟ್ಟು ಹೋಗಿಲ್ಲ ಮಾತ್ರ ಮಾತನಾಡಬೇಡಿ. ತಂದೆಯ ಸ್ಥಾನದಲ್ಲಿರುವ ನೀವೇ ಈ ರೀತಿ ಅಪವಾದ ಕೊಟ್ರೆ ನಾವು ಎಲ್ಲಿಗಂತ ಹೋಗೋದು? ನೋಡಿ, ಅಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇರದೆ ಹೋದ್ರೆ ಕತ್ತು ಹೆಚ್ಚಿಗೆ ಕೊಂದು ಹಾಕ್ಬಿಡಿ ಮಾವ. ಈ ಪಾಪದ ಮುಖವನ್ನು ನೋಡಬೇಕು. ನಾನಿರುವ ಸ್ಥಳವೇ ಬೇರೆ, ಆ ಸ್ಥಳಕ್ಕೆ ನಾನು ಹೊರಟು ಹೋಗುತ್ತೇನೆ.
ತಾಯಿಯನ್ನು ಕಳೆದುಕೊಂಡು ಈ ಮನೆಗೆ ಸೊಸೆಯಾಗಿ ಬಂದೆ. ಗಂಡನ ಆಶೆಯಲ್ಲಿ ಬೆಳೆದು ಬಹಳ ದಿನಗಳ ನಂತರ ಮಗುವನ್ನು ಕೊಟ್ಟ ಅನ್ನೋ ಖುಷಿಯಲ್ಲಿದ್ದಾಗ ನಿನ್ನ ಗಂಡನನ್ನು ಆ ನೀಚರು ಜೈಲಿಗೆ ಕರೆದುಕೊಂಡೋದ್ರು. ಇದ್ದಕ್ಕಿದ್ದ ಹಾಗೆ ನಾವಿಬ್ರು ಈ ರೀತಿ ಅಪವಾದ ಹೊತ್ಕೊಂಡು ಬದುಕೋದು ಅಂದ್ರೆ ನಾವು ಪಾಪ ಮಾಡಿ ನಾವು ಈ ಭೂಮಿ ಮೇಲೆ ಜನಿಸಿದ್ದೇವೆ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲಾಗಿ ಹುಟ್ಟಿದ್ದು ನಮ್ಮ ತಪ್ಪು ಅಂತ ಕಲ್ಸುತ್ತೆ ತಂಗಿ. ಬರಮ್ಮ ಹೋಗೋಣಮ್ಮ.
ಒಂದ್ ಹಂತಕ್ಕಂತೂ ಬಂತ ಬಂತೆಪ್ಪ. ಎರಡು ಕೂಡಿ ಒಂದ್ ಹಂತ ಮಾಡ್ಕೊಂಡ ಹಾ ಮನೆ ಕಡೆ ಹೋಗೋಣಂತ. ಹಾ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಬಾದಾಮಿ ಪರಿವಾಳ ಏನ ಹೊಳ್ತೈತಿ ಬಳಬಾಳ ಬಾದಾಮಿ ಪರಿವಾಳ ಏನ ಹೊಳ್ತೈತಿ ಬಳಬಾಳ ಲಗ್ನ ಆಗ್ತಾಳ ನಾವು ಕೊಡಿನ ಹೋಗ್ತಾಳ ಮದುವೆ ಆಗ್ತಾಳ ಕೊಡಿನ ಹೋಗ್ತಾಳ. ತಡ್ರಿ ಇಬ್ರು ಕೂಡ ಮದುವೆ ಮಾಡ್ತೀವಿ. ಆಡ್ರಿ ಅಪ್ಪ, ನಾನು ಬಂದ ಬಿಟ್ಟೆ. ಇನ್ನೇನೈತಿ ಫೈನಲ್ ಆಡದೇವ್ರಿ ಡಾಕ್ಟರ್ ಆಡದೇವಿ. ಹೇಳಿ ಮುಂದೆ. ಅಲ್ಲಪ್ಪ ಚೆನ್ನಪ್ಪ, ಹೇಳ್ರಿ ಡಾಕ್ಟ್ರ. ಇಷ್ಟು ದಿನ ಅಂತೂ ನಾನು ನೀನು ಕೂಡಿ ಆಕಿ ಸಂಬಂಧಿ ಎಷ್ಟು ಗುದ ಅಡ್ಡಾಡಿದ್ವಿ. ನನಗೂ ಸಾಕಾತು. ಇನ್ ಮ್ಯಾಲಂತ್ರಿ ನಾ ಬಂದಿರೋ ಉದ್ದೇಶನ ಬೇರೆ ಈಗ. ಯಾಕಂದ್ರ ನನ್ನ ಉದ್ದೇಶ ಬಹಳ ದೂರ ಐತಿ. ಅದಕ್ಕೋಸ್ಕರ ನಾನು ಈ ವೇಷ ಹಾಕೊಂಡ್ ಬಂದಿದ್ದು ಚೆನ್ನಪ್ಪ. ದೂರಾಲೋಚನೆ ಡಾಕ್ಟರ್ ಇದ್ದಂಗಿನಿ ಲೇ, ದೂರಾಲೋಚನೆ ಅಲ್ಲ, ಅದು ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡ್ ಬಂದಿದ್ ನಾ ಈ ವೇಷ ಹಾಕೊಂಡು, ಡಾಕ್ಟರ್ ವೇಷ ಹಾಕೊಂಡು. ಸೊ ಅದಕ್ಕಾಗಿ ಏನಪ್ಪಾ ಅಂದ್ರ ಚೆನ್ನಿ ನಿಮಗಿಬ್ರು ಹೇಳೋದೊಂದ ಮಾತು. ಚೆನ್ನಿ, ಇಷ್ಟು ದಿನ ಏನ್ ಆಗಿ ಹೋಗಿದ್ದು ಆಗಿ ಹೋಗೈತಿ. ಇನ್ ಮ್ಯಾಲಿಂದ ಈ ಚೆನ್ನನ ನಿನಗೆ ಸರಿಯಾದ ಜೋಡಿ. ಇನ್ ಮ್ಯಾಲ ನೀವಿಬ್ರ ಗಂಡ ಅಂತ ಆಗಿರ್ಬೇಕು. ನನ್ನ ಉದ್ದೇಶ ಬೇರೆ ಐತಿ. ಅದಕ್ಕೋಸ್ಕರ ನಾ ಆ ಕೆಲಸವಾಗಿ ಹೋಗ್ತಾ ಇದೀನಿ. ನಾನು ಗುಡ್ ಡಾಕ್ಟರ್ ವಿಷಯ ಹಾಕೊಂಡ್ ಬಂದಿದ್ದು ಬೇರೆ ಉದ್ದೇಶ ಕಾರಣಕ್ಕಾಗಿ. ಆ ರುದ್ರೇಗೌಡ, ದುಷ್ಟ ರುದ್ರೇಗೌಡ ಹಾಗೂ ಆ ದುಷ್ಟ ದುರುಳರನ್ನು ಅರೆಸ್ಟ್ ಮಾಡೋದಕ್ಕಾಗಿ ನಾನು ಒಬ್ಬ CBI ಅಧಿಕಾರಿಯಾಗಿರುವಂತ ನಾನು ಗುಡ್ ಡಾಕ್ಟರ್ ವೇಷ ಹಾಕೊಂಡ್ ಬಂದಿದ್ದೆ. ಈಗ ನನ್ನ ಎಲ್ಲ ಒಂದು ಯೋಚನೆಗಳು ಕರೆಕ್ಟ್ ಆಗಿ ಸಾಗಿವೆ. ಈಗ ನನ್ನ ಲಾಸ್ಟ್ ಕಡೆ ಉದ್ದೇಶ ಆ ದುಷ್ಟ ರುದ್ರೇಗೌಡನ ಅರೆಸ್ಟ್ ಮಾಡುವುದೊಂದೇ ನನ್ನ ಕೊನೆಯ ಕರ್ತವ್ಯ. ಡಾಕ್ಟರ್ ನಿಮ್ಮ ಜನ್ಮದಲ್ಲಿ ಕಡೆಕ ನನ್ನ ಗುಂಡಿಗೆ ನೀನು ಬಲಿಯಾಗುವುದು ರುದ್ರೇಗೌಡ, ನೆನಪಿಟ್ಕೋ. ಈಗ ಡಾಕ್ಟ್ರೆ ಈಗ ಆಗ್ಲೇ ಡಾಕ್ಟ್ರ ಲೋಪ, ನಾನ್ CBI ಬಸ್ಸು ಹೋಯ್ತ್ರಿ. ಮಲಿ ಹಾಕಿಡ್ರೆ ಇಬ್ರು ಹಾರ ಸಾವಧಾನ, ಶುಭ ಮುಹೂರ್ತ, ಸಾವಧಾನ. ಹರಂ ಚೈತನ್ಯ ಶಾಸನಂ ಶಾಂತಿ ಡಾಕ್ಟ್ರ, ಹುಡುಗ ಹುಡುಗಿ ಮದುವೆ ಆಗೈತಿ, ಒಂದ್ ಸ್ವಲ್ಪ ಪರ್ಸನಲ್ ಇರ್ತೈತಿ, ನೀವು ಹೋದ್ರೆ ಬೇಸಕತ್ತೆ. ಅಲ್ಲೋ ನಿಂತು ಮದುವೆ ಮಾಡೇನೆ, ಮತ್ ನಾನು ಒಂದ್ ಇರ್ಬೇಕಲ್ಲ ಅದ್ರಾಗ. ಹಂಗಾರೆ ನಾಲಿ ತೆಗಿತೇನೆ, ಹಾಕೊಂಡ್ಬಿಡು. ಬ್ಯಾಡಪ್ಪ, ನೀವು ಇಷ್ಟರು ಕೂಡ ಎಲ್ಲಾರು ಕೂಡ ಮಾಡಿ ಡ್ಯಾನ್ಸ್ ಮಾಡಿ ಮಂಗಳ ಆಡ್ಬಿಡೋಣ ಅಂತ ಇದಕ್ಕೆ. ಆಯ್ತ್ರಿ ಆಯ್ತ್ರಿ. ಅವ ನಿಮ್ಮ ಅಣ್ಣ ಇದ್ದಂಗೆ ಇಲ್ಲಿ ಮ್ಯಾಲಿಂದ. ಆಯ್ತು ಚೆನ್ನಿ. ಇಲ್ಲ ಗಂಡ ಗಂಡ ಅಂದ್ರಂತ ಮಾವಗ ಏನಂದ್ರಂತ? ಗಂಡ ಅಂದ್ರಂತ. ಅವನ ನನ್ನ ಗಂಡ, ನೀನ ನನ್ನ ಅಣ್ಣ. ಹೌದಾ? ಹಂಗಾರ ಈ ಮಾಲಿ ನನಗ್ ಬೇಡ, ನನಗ್ ಲಗ್ನ ಆಗೈತಿ. ಆತಪ್ಪ ಡಾಕ್ಟರ್, ನನಗೂ ಬೇಡ, ಲಗ್ನ ಆಗೈತಿ, ನೀ ಹಾಕೊಂಡ ಮದ್ವಿ ಮಾಡ್ಕೊಂಡ್ ಜೋಡಿ. ಆದ್ರೂ ಬ್ಯಾಡಪ್ಪ, ಬ್ಯಾಡಾರ ನಮಗ್ ಬೇಡ, ನನಗ್ ರಗಡಗೈತಿ. ಏನಂದ್ರೆ ಈ ಡಾಕ್ಟರ್ ಹೆಸರು ಸಿಂಗಲ್ ಡಾಕ್ಟರ್ ಅಂತ. ಈ ಸಿಂಗಲ್ ಡಾಕ್ಟರ್ ಹೋಗಿ ನಾನು ಡಬಲ್ ಡಾಕ್ಟರ್ ಮಾಡಾತಾನೆ. ಹೋಗ್ಬಿಡ ಲಾಲ್ ಚೆನ್ನಿಯ, ಲಾಲ್ ಚೆನ್ನ ಹೋಗ್ಬಿಡತ್ತಾಗ. ಆಯ್ತಪ್ಪ, ಬರ್ರಿ ಎಲ್ಲಾರು ಇನ್ನ ಚೆನ್ನಿ. ಇನ್ನ ಈ ಮದುವೆ ಕಾರ್ಯಕ್ಕೋಸ್ಕರ ಇನ್ನ ಎಲ್ಲರಿಗೂ ಧನ್ಯವಾದಗಳು. ಹಾ ಬರ್ರಿ ಹೋಗ್ರೇನ. ತಂದೆ ಶಿವಶಂಕರ, ಕಲ್ಮೇಶ್ವರ, ಎಂತ ಪರಿಸ್ಥಿತಿ ಒತ್ತಡಕ್ಕೆ ತಂದು ಸಿಲುಕಿಸಿದೆಯೋ ದೇವ.
ರೈತನೇ ರಾಷ್ಟ್ರದ ಬೆನ್ನೆಲುಬೆಂದು ಹೊರ ನೀಡಿ ಕಳಿಸಿದ ನೀನು ಇಂದು ಈ ರಾಷ್ಟ್ರದ ಭಿಕ್ಷನಾಗಿ ತೋರಿಸಿಬಿಟ್ಟೆ ಯಾ ತಂದೆ. ಹೇಳು ತಂದೆ, ಹೇಳು, ಈ ರೈತನಿಂದಾದ ಅನ್ಯಾಯವನ್ನು ಹೇಳು ತಂದೆ, ಹೇಳು. ತಮ್ಮ ನನ್ನಿಂದ ದೂರಾಗಿ ಜೇನು ಸೇರಿದ ನಿಜವಾದ ರೈತನನ್ನೇ ನಂಬಿದ ಭೂಮಿ ತಾಯಿ ಶ್ರೀಮಂತರ ವಶವಾದಳು. ಹೇಗೆ ತಡೆದುಕೊಳ್ಳಲಿ ಸಂತಾಪದ ಬಾಧೆಯನ್ನು ತಂದೆ. ಗಂಡನ ಹೆಸರು ಕಿತ್ತಾಕಿ ನಿಂದನ ವಶವಾದರೂ ನನ್ನ ಹೆಂಡತಿ ಸೊಸೆ ಎಂದಿರು. ಈಗೆಲ್ಲ ಮಾನವತೆ ಕೊಡುವುದರ ಬದಲು ನನಗೆ ಯಮನ ದಾರಿ ತೋರಿಸಬಾರದೆ ತಂದೆ. ಅಮ್ಮ ಭೂಮಾತೆ, ನಿನಗೂ ಕೂಡ ಬೇಡವಾದನೆಂದು ನಿನ್ನ ಒಡಲಿನಿಂದ ಕಿತ್ತೋಗದೆ ಆತ. ಮಣ್ಣಿನಿಂದಲೇ ಚಿನ್ನ ಎಂದು ನಂಬಿದ ಈ ರೈತ ಹಸಿವಿನಿಂದ ಬಳಲುತ್ತಿದ್ದಾನೆ. ಹೇಗೆ ತಡೆದುಕೊಳ್ಳಲಿ ಹೆಸರನ್ನು? ಅಮ್ಮ, ಒಂದು ತುತ್ತು ಅನ್ನವಾದರೂ ಕೊಡಬಾರದು ಈ ಪಾಪಿಗೆ. ನಾನೊಬ್ಬ ಹುಚ್ಚನಾದನಿ, ನಾನೊಬ್ಬ ಅನಾಥನಾದನಿ, ನಾನೊಬ್ಬ ಹುಚ್ಚ. ಡ್ಯಾಡಿ, ನಿಮಗಾಗಿ ರೊಟ್ಟಿ ಊಟ ತಂದಿದ್ದೇನೆ, ಮೊದಲು ಊಟ ಮಾಡಿ. ಏನಪ್ಪ ಕಂದ, ನನಗೆ ನೀನು ಊಟ ತಂದಿರುವೆಯ? ಇಂಥ ಪಾಪಿಗೆ ಉಪಕಾರ ಮಾಡಲು ಬಂದಿರುವೆಯಲ್ಲಪ್ಪ. ಯಾರಪ್ಪ ನೀನು? ನನಗೆ ಅಪ್ಪ ಎಂದು ಕರೆಯಬೇಕಾದ್ರೆ ನೀನು ಯಾರ ಮಗನಪ್ಪ? ಇದು ನಿನ್ನಗಿಂತ ನನ್ನ ಹೊಟ್ಟೆಯನ್ನು ಹೆಚ್ಚಿಂದಲ್ಲ. ನೀನೇ ಊಟ ಮಾಡಿ ಹೋಗಿಬಿಡಪ್ಪ ಇದನ್ನು. ಇದು ನಿಮಗಾಗಿ ತಂದ ಪ್ರಸಾದವಪ್ಪ. ನೀನೊಬ್ಬ ಈ ಜಗತ್ತಿನ ದೊಡ್ಡ ರೈತನೆಂದು ಆಗಾಗ ನಮ್ಮ ತಂದೆಯವರು ಹೇಳುತ್ತಿರುವಾಗ ಆತ ರೈತನ ಬಾಳು ಕಣ್ಣಿನ ಗೋಳಾಗಿದೆ. ಇದರ ಮುಂದೆ ನನ್ನ ಈ ಉಪಕಾರ ಎಷ್ಟರದ್ದು? ಬೇಗ ಊಟ ಮಾಡಿ. ಮಗು, ಬಾಲಕ, ಈ ನನ್ನ ಶರೀರ ಇಷ್ಟು ಸತ್ತಂತಾಗಿದೆ ಕಂದ. ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ನನಗೆ ತೀರಿಸಲು ಆಗುವುದಿಲ್ಲ. ಈ ಋಣದಲ್ಲೇ ನಾನು ಸಾವೆ. ನನ್ನನ್ನು ಕ್ಷಮಿಸಿ ಬಿಡು ಕಂದ, ಕ್ಷಮಿಸಿ ಬಿಡು. ಎಂತ ಮಾತನಾಡುತ್ತಿರುವೆಪ್ಪ? ನೀನು ನಿನಗೋಸ್ಕರ ಎಷ್ಟು ಉಪಕಾರ ಮಾಡಿದರೂ ನನ್ನ ಈ ಋಣ ತೀರುವುದಿಲ್ಲ ಎಂದು ನನ್ನ ತಂದೆಯವರು ಹೇಳುತ್ತಿರುವಾಗ ನೀನು ನನಗೆ ಮಾತನಾಡುವುದೇ? ಬೇಗ ಊಟ ಮಾಡಿ, ನಾನು ಹೋಗಿ ಬರುತ್ತೇನೆ. ಆಯ್ತು ಕಂದ. ಓಹೋ, ಇವರ ತಂದೆ ಯಾರಿರಬಹುದು? ಇರ್ಲಿ ಇರ್ಲಿ, ಈ ಹಚ್ಚಿದ ಹೊಟ್ಟಿಗೆ ಮೊದಲು ಊಟ ಹಾಕಿದ್ರಾಯ್ತು. ಆಮೇಲೆ ತುತ್ತು ಅನ್ನ ತಿನ್ನೋಕೆ, ಅಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ